ನಮಸ್ತೆ ವೀಕ್ಷಕರೇ, ನಾವೀಗ ಮಂಡೆಕೋಲು ಗ್ರಾಮದ ಬಳುಗಲ್ಲಿನಲ್ಲಿದ್ದೇವೆ. ಈ ಭಾಗದಲ್ಲಿ ಕಾಡಾನೆಗಳಿರ್ಬೋದು, ಮಂಗಗಳಿರ್ಬೋದು, ಹೀಗೆ ಕಾಡು ಪ್ರಾಣಿಗಳ ಉಪಟಳ ಬಹಳಷ್ಟು ಇದೆ. ಈ ಉಪಟಳದಿಂದ ಹೊರಗೆ ಬರಲಿಕ್ಕೆ ಇಲ್ಲೊಬ್ಬ ಕೃಷಿಕರು ಕಾಡು ಪ್ರಾಣಿಗಳಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಹೊಸ ವಿಧಾನವನ್ನು ಅಳವಡಿಸಿದ್ದಾರೆ. ಇದರಿಂದಾಗಿ ಇವರಿಗೆ ಒಂದಷ್ಟು ಉಪಯೋಗ ಆಗಿದೆ. ಈ ಶಾಕ್ ಟ್ರೀಟ್ಮೆಂಟ್ ಅಂತೇಳಿದರೆ ಒಂದು ಪ್ರಾಣಿಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಈಗ ಮರಕ್ಕೆ ಅಳವಡಿಸಿದ್ರಲ್ಲಿ ಮಂಗಗಳು ಬಂದು ಕೂತಾಗ ಅದಕ್ಕೆ ಒಂದು ಶಾಕ್ ಆಗ್ತದೆ, ಆಗ ಆ ಪ್ರಾಣಿಗಳು ದೂರ ಹೋಗ್ತವೆ. ಅದೇ ರೀತಿ ಆನೆಗಳಿರ್ಬೋದು, ಕಾಡು ಹಂದಿಗಳಿರ್ಬೋದು, ಹೀಗೆ ಎಲ್ಲ ಯಾವ ಕಾಡು ಪ್ರಾಣಿಗಳು ಇವರ ತೋಟಕ್ಕೆ ಬರದ ರೀತಿಯಲ್ಲಿ ಇವರೀಗ ಹೊಸ ಒಂದು ವಿಧಾನವನ್ನು ಅಳವಡಿಸಿದ್ದಾರೆ. ಆ ಕೃಷಿಕರು ನಮ್ಮ ಜೊತೆ ಈಗ ಇದ್ದಾರೆ. ಮಂಡೆಕೋಲು ಬಳುಗಲ್ಲಿನ ಶ್ರೀಹರಿಯವರು. ಇವರು ಕಾನೂನು ಪದವೀಧರರು. ಇದೀಗ ಕೃಷಿಯಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ತನ್ನ ತೋಟದಲ್ಲಿ ತಾನೇ ಹೊಸ ಪ್ರಯೋಗವನ್ನು ಮಾಡಿದ್ದಾರೆ. ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ. ಈಗ ನಿಮ್ಮ ತೋಟದಲ್ಲಿ ಒಂದು ತುಂಬ ಕಾಡು ಪ್ರಾಣಿಗಳು ಬರ್ತಾಯಿತ್ತು. ಆನೆಗಳಿರ್ಬೋದು, ಮಂಗಗಳಿರ್ಬೋದು, ಕಾಡು ಹಂದಿಗಳಿರ್ಬೋದು. ಇದನ್ನು ಬರಲಿಕ್ಕೆ ಹೊಸ ಒಂದು ವಿಧಾನವನ್ನು ನೀವು ಕಂಡು ಹಿಡಿದಿದ್ದೀರಿ. ಯಾವ ವಿಧಾನ ಅಂತೇಳಿ ನಮ್ಮ ವೀಕ್ಷಕರಿಗೆ ಹೇಳಿ. ಇದು ಸೋಲಾರ್ ಫೆನ್ಸಿಂಗ್ ಅಂತೇಳಿ ಬರುತ್ತೆ. ಅದರಲ್ಲಿ ಸೋಲಾರ್ ಫೆನ್ಸಿಂಗಲ್ಲಿ ಬ್ಯಾಟ್ರಿಯಿಂದ ಎನರ್ಜೈಸರ್ ಅಂದರೆ ಸೋಲಾರ್ ಎನರ್ಜೈಸರ್ ಇದೆ, ಬೇಲಿ ಕೊಡುವ ಇದು. ಅದರಲ್ಲಿ ಆ್ಯಮ್ಸ್ ಬಹಳ ಕಮ್ಮಿ ಇರುತ್ತೆ ಮತ್ತು ವೋಲ್ಟೇಜ್ 1200, 10,000, 15,000 ವೋಲ್ಟ್ನವರೆಗೆ ಇರ್ತದೆ. ಆದರೆ ಯಾವ ಪಲ್ಸ್ ಇರುವ ಕಾರಣ 3/1000 ಸೆಕೆಂಡ್ ಅಷ್ಟು ಟೈಮಲ್ಲಿ ಅದು ಒಂದು ಪಲ್ಸ್ ಬರುವ ಕಾರಣ ಯಾವುದೇ ಮೃಗಕ್ಕೆ ಯಾವುದೇ ಜೀವಹಾನಿ ಇಲ್ಲ. ಒಂದು ಕೋಳಿ ತಾಗಿದ್ರೂ ಕೂಡ ಅದು ಆರ್ಭಟೆ ಕೊಟ್ಕೊಂಡು ಓಡ್ತದೆ ಹೊರತು ಯಾವುದೇ ಜೀವಹಾನಿ ಇಲ್ಲ ಅದಕ್ಕೆ. ಅಂಥದ್ದನ್ನು ನಾನು ಫಸ್ಟ್ಗೆ ಬೇಲಿ ಮಾಡಿದ್ದೇವೆ. ಬೇಲಿಗೆ ಆನೆಗಳು ಬಂದು ಶಾಕ್ ಹೊಡೆದು ಓಡ್ತವೆ. ಅದರ ಮೇಲೊಂದು ಬಾಳೆ ಬಿದ್ದರೂ ಬಾಳೆ ಮುಟ್ಟಿದರೆ ಅದಕ್ಕೆ ಶಾಕ್ ಹೊಡೀತದೆ. ಅದಕ್ಕೆ ಹೀಗೆ ಆಲೋಚನೆ ಮಾಡ್ತಾ ಇರುವಾಗ ಈ ನಮ್ಮ ತೆಂಗಿನಕಾಯಿ ಒಂದು 50-75 ತೆಂಗಿನ ಮರಗಳಿದೆ ನನಗೆ. ಅದರಲ್ಲಿ ಒಂದು 500 ತೆಂಗಿನಕಾಯಿ ಕೂಡ ನನಗೆ ಒಂದು ಕೊಯ್ಲಲ್ಲಿ ಸಿಗುವುದಿಲ್ಲ. ಇದಕ್ಕೆ ಬೇಕಾಗಿ ಆಲೋಚನೆ ಮಾಡಿ ಒಂದು ಏನಾದರೂ ವಿಧಾನ ಮಾಡಬೇಕು ಅಂತೇಳಿ ನನ್ನದೊಂದು ಆಲೋಚನೆ ಮಾಡಿ ಒಂದು ಪ್ಯಾಡ್ ಸಿಸ್ಟಮ್ ಮಾಡಿದೆ. ಅದರ ತೆಂಗಿನ ಮರದ ಮಡಲ್ನ ಮೇಲೆ ಕಟ್ಟಿದರೆ ಹೇಗೆ ಅಂತೇಳಿ ಅದಕ್ಕೆ ಒಂದು ಮಂಕಿ ಶಾಕಿಂಗ್ ಪ್ಯಾಡ್ ಅಂತ ನಾನೊಂದು ಹೆಸರು ಕೊಟ್ಟಿದ್ದೇನೆ. ಶ್ರೀಹರಿಯವರು ತಮ್ಮ ಈಗ ತೆಂಗಿನ ಮರದಲ್ಲಿ ಯಾವ ರೀತಿಯಲ್ಲಿ ಆ ಪ್ಯಾಡನ್ನು ಅಳವಡಿಸಿದ್ದಾರೆ, ಅದು ಯಾವ ರೀತಿ ಇದೆ ಅಂತ ಹೇಳುವುದನ್ನು ನಾವು ಮೊದಲು ನೋಡೋಣ. ಈ ಹೈ ವೋಲ್ಟೇಜ್ ಕರೆಂಟು ಯಾವುದೇ ಮರಕ್ಕೆ ಅಥವಾ ಯಾವುದೇ ಗಿಡಗಳಿಗೆ, ಹಸಿ ಗಿಡಗಳಿಗೆ ತಾಗಿದರೆ ಅದು ಅರ್ಥ ಆಗುತ್ತೆ. ಇದರ ಜೊತೆಗೆ ಶ್ರೀಹರಿಯವರು ತನ್ನ ತೋಟಕ್ಕೆ ಕಾಡಾನೆಗಳು ಬರದಂತೆ ಸೋಲಾರ್ ಬೇಲಿಯನ್ನು ಹಾಕಿದ್ದಾರೆ. ಮತ್ತು ಕಾಡೊಂದಿಯೂ ಬರ್ತಾ ಇತ್ತು ಇವರ ತೋಟಕ್ಕೆ, ಅದು ಬರದಂತೆಯೂ ಇದು ಯಶಸ್ವಿಯಾಗಿದೆ ಈ ಬೇಲಿಯಿಂದ. ಇದು ಯಾವ ರೀತಿ ಅಂತೇಳಿ ಇನ್ನೊಮ್ಮೆ ನಾವು ಇದರ ವಿವರ ಪಡೆಯುವ. ಈಗ ನಾವು ಶ್ರೀಹರಿಯವರು ಅಳವಡಿಸಿದ ಬೇಲಿ, ಸೋಲಾರ್ ಬೇಲಿಯ ಪಕ್ಕದಲ್ಲಿದ್ದೇವೆ. ಅದು ಯಾವ ರೀತಿ ಅವರು ಅದನ್ನು ಅಳವಡಿಸಿದ್ದಾರೆ ಅಂತ ಹೇಳುವಂಥ ಮಾಹಿತಿಯನ್ನು ಈಗ ಇಲ್ಲಿ ಪಡೆಯುವ. ಈ ಸೋಲಾರ್ ಬೇಲಿ ನಮಗೆ ಸುಮಾರು ವರ್ಷದಿಂದ ಇದೆ. ಯಾಕಂತೇಳಿ ಆನೆಗಳ ಹಾವಳಿ ನಮ್ಮ ಬಳುಗಲ್ಲು ಏರಿಯಾಕ್ಕೆ ವಿಪರೀತ ಆಗಿದೆ. ಸುಮಾರು ಒಂದು 10, 15, 20 ವರ್ಷದಿಂದ ಈ ಆನೆಗಳ ಹಾವಳಿ ನಮಗೆ ವಿಪರೀತ ಇದೆ. ಸುಮಾರು ಅಡಿಕೆ ಗಿಡಗಳು, ಬಾಳೆ ಗಿಡಗಳು, ಪ್ರತಿಯೊಂದು ಫಸಲನ್ನು ಅದು ಮುರಿದುಕೊಂಡು ಹೋಗ್ತದೆ. ಈ ವರ್ಷ ಕೂಡ ನನಗೆ ಅಲ್ಲಿ ಬೆಂಗತಮಲ್ಲಿ ತೋಟದಲ್ಲಿ ಸುಮಾರು 100 ಅಡಿಕೆ ಗಿಡಗಳನ್ನು ಮುರಿದಿದೆ. ಹಾಗೆ ಇಲ್ಲಿ ನಾವು ಅಳವಡಿಸಿದ್ರೆ ಅಲ್ಲಿ ಅಳವಡಿಸಬೇಕಲ್ಲ ಇನ್ನೊಂದು ಪ್ಲಾಟಿಗೆ. ಈಗ ಅಳವಡಿಸಿದ ಬೇಲಿ ಹೀಗೆ ಆನೆಗಳಿಗೆ ಇಷ್ಟು 5 ಸರಿಗೆಗಳು ಇದು ಸಾಕಾಗ್ತದೆ. ಯಾಕಂತ ಹೇಳಿದರೆ ಆನೆಗಳು ಮಾಮೂಲಾಗಿ ಸೊಂಡಿಲು ಕೆಳಗೆ ಬಿಟ್ಟೇ ಬರ್ತದೆ, ಸೊಂಡಿಲನ್ನು ಎತ್ತಿಕೊಂಡು ಬರೋದಿಲ್ಲ. ಆ ಸೊಂಡಿಲನ್ನು ಬಹಳ ಸೆನ್ಸಿಟಿವ್ ಜಾಗ ಸೊಂಡಿಲು, ಮೂಗು. ಅದು ಈ ಬೇಲಿಗೆ ತಾಗಿದ ಕೂಡಲೇ ವಿಪರೀತ ಶಾಕ್ ಆಗ್ತದೆ ಅದಕ್ಕೆ. ಹಾಗೆ ಆನೆಗಳು ಇದರ ಹತ್ತಿರ ಬರೋದಿಲ್ಲ, ವಾಪಸ್ ಓಡ್ತವೆ. ಮತ್ತು ಹಂದಿಗಳು ಕೂಡ ಹಾಗೆ. ಅದಕ್ಕೆ ಕೆಳಗೆ ಒಂದು ಗೇಣು ಗ್ಯಾಪ್ ಬಿಟ್ಟು ಅದನ್ನು ಕಟ್ಟಿದ್ದೇನೆ. ಅದು ಕಟ್ಟಿದ ಮೇಲೆ ಹಂದಿಗಳು ಕೂಡ ಒಳಗೆ ಬರೋದಿಲ್ಲ. ಇದು ನಿಮಗೆ ಶಾಕ್ ಇದೆಯಾ ಇಲ್ಲೋ ಅಂತೇಳಿ ನೋಡಲಿಕ್ಕೆ ನಾವೊಂದು ಸಣ್ಣ ನೋಡಿಕೊಳ್ಳೋದು ಹೀಗಂತ ಹೇಳಿದರೆ, ಈ ಗಿಡಗಳು ಇಷ್ಟು ಉದ್ದ ಗಿಡಗಳನ್ನು ನಾವು ಇದಕ್ಕೆ ತಾಗಿಸಿ ನೋಡಿದರೆ ನಮ್ಮ ಕೈಗೆ ಸ್ವಲ್ಪ ಹೊಡೆದಾಗೆ ಸಣ್ಣ ಶಾಕ್ ಬರ್ತದೆ. ನೋಡಿ
ಹೌದು, ಲೈಟಾಗಿ ಲೈಟಾಗಿ ಶಾಕ್ ಒಂದು ಬರ್ತದೆ. ಸಿಗರ್ ಇದು ಇನ್ನು ಹತ್ರ ಹೋದಾಗೆ ಶಾಕ್ ನಮಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಹೌದಾ, ಸಿಗರ್ ಲೈಟಿನ ಅಂತ ರೀತಿಯಲ್ಲಿ ಸ್ಪಾರ್ಕ್ ಆಗುವಂಥದ್ದು ಆ ರೀತಿ ಇವಾಗ ನೋಡಿ ನೀವು. ಹೌದು, ಅಲ್ಲಿ ಇಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಹೆಚ್ಚು ಹೆಚ್ಚು. ಇನ್ನು ಹತ್ರ ಹೋದಾಗೆ ಅದೇ ಇಡೀ ಶರೀರಕ್ಕೆ ಒಂದು ಜರ್ಕ್ ಸಿಕ್ಕಿದಾಗ ಆಗ್ತದೆ. ಅಷ್ಟೊಂದು 1200 ವೋಲ್ಟ್ ಅಂತ ಕರೆಂಟ್ ಇರೋದು, ನಮ್ಮ ಲೈನ್ ಕರೆಂಟ್ ಇರೋದು 230 ವೋಲ್ಟ್. ಇದು 1200 ವೋಲ್ಟ್ ಅಂದರೆ 4 ಪಾಲು ಶಾಕ್ ಇದು ಜಾಸ್ತಿ ಹೊಡೆಯುತ್ತದೆ. ಇನ್ನು ದೊಡ್ಡ ಬಾಕ್ಸ್ಗಳಿದೆ, ಅದು 10,000 ವೋಲ್ಟ್ 15,000 ವೋಲ್ಟ್ನವರೆಗೆ ದೊಡ್ಡ ಬಾಕ್ಸ್ಗಳಿದೆ. ಇದರಿಂದ ನೋಡಿ ಸೆಕೆಂಡಿಗೆ ಒಂದು ಪಲ್ಸ್ ಬರೋದು. ಆವಾಗ ಹೇಳಿದೆಲ್ಲ ನಾನು 3/1000 ಅಂದರೆ 3/1000 ಸೆಕೆಂಡು, 1 ಸೆಕೆಂಡನ್ನು 1000 ಪಾಲು ಮಾಡಿ ಅದರಲ್ಲಿ 3 ಪಾಲಿನಷ್ಟು ಸಮಯ ಮಾತ್ರ ಈ ಕರೆಂಟ್ ಇರೋದು. ಹಾಗಿರುವಾಗ ಯಾವುದೇ ಜೀವಹಾನಿ ಇಲ್ಲ. ಈಗ ಈ ಬೇಲಿಯನ್ನು ನಾವು ಕೂಡ ಒಂದು ಟಚ್ ಮಾಡಿ ನೋಡಿದೆವು ಈ ಒಂದು ಗಿಡದ ಸಹಾಯದಿಂದ. ಅಷ್ಟೇನು ಶಾಕ್ ಬರುವುದಿಲ್ಲ, ಸಣ್ಣ ಮಟ್ಟಿನಲ್ಲಿ. ಅದು ಏನು ಗೊತ್ತಾಗುವುದಿಲ್ಲ. ಒಂದು ಸಿಗ್ಲೈಟ್, ಒಂದು ನಮ್ಮ ಗ್ಯಾಸ್ ನಾವು ಉರಿಸುವಾಗಂತ ಒಂದು ಲೈಟರ್ ಹೇಗೆ ಏನಿದೆಯೋ ಅದರ ಒಂದು ಕಿಡಿ ಹಾರಿದರೆ ಯಾವ ರೀತಿ ಇರ್ತದೆ ಅದೇ ರೀತಿಯ ಶಾಕ್ ಬರ್ತಾ ಇದೆ. ಈಗ ಇದಕ್ಕೇನಾದರೂ ಸರ್ಕಾರದ ಯೋಜನೆ ಈಗ ನಿಮಗೆ ಸಿಕ್ಕಿದೆಯಾ? ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನಾವು ಇದರ ಬಗ್ಗೆ ಸ್ವಲ್ಪ ಆನೆಗಳ ಹಾವಳಿ ವಿಪರೀತ ಆಗಿದೆ, ನಮಗೇನಾದರೂ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕು ಅಂತ ಹೇಳುವಾಗ ಅವರೇ ಕೂಡ ಅದು ಊರಿನ ಹೊರಗಲ್ಲಿ ಬೇಲಿಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತು ಕೃಷಿಕರು ತಮ್ಮ ಹೊಲದಲ್ಲಿ ತಾವೇ ಸೋಲಾರ್ ಬೇಲಿಗಳನ್ನು ಮಾಡಿಕೊಳ್ಳುವುದಿದ್ದರೆ ಅವರ ಮಾನದಂಡಗಳ ಪ್ರಕಾರ, ಹೌದು, ಮತ್ತು ಅದರ ಪ್ರಕಾರ ಮಾಡಿದಲ್ಲಿ ಅವರು ಅದರಲ್ಲಿ 50% ಅಂದರೆ ಅರ್ಧ ಖರ್ಚನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಭರಿಸ್ತಾರೆ. ಅಂದರೆ 50% ಅವರು ಕೊಡ್ತಾರೆ. ಈಗ ನೀವು ಈ ಬೇಲಿ ಎಲ್ಲಿ ಅಳವಡಿಸಿದ್ರಿ, ಅದು ಅಳವಡಿಸಿದ ಅಷ್ಟು ಏರಿಯಾಕ್ಕೆ ಆನೆಗಳು, ಕಾಡಾನೆ ಇದುವರೆಗೆ ಬರಲಿಲ್ವಾ? ಅಥವಾ ಕಾಡು ಪ್ರಾಣಿಗಳು ಅದರೊಳಗೆ ಬರುವುದಿಲ್ಲ? ಅಂದರೆ ನಮ್ಮದು ಸಮಸ್ಯೆಗಳೇನಂತ ಹೇಳಿದರೆ, ಎಲ್ಲಿಯಾದರೂ ಬ್ಯಾಟ್ರಿ ವೀಕ್, ಬಾಕ್ಸ್ಗಳು ಹಾಳಾಗಿದ್ದರೆ ಇಂಥ ಸಮಯದಲ್ಲಿ ನನಗೆ ಬಂದಿದೆ ಆ ಸಮಸ್ಯೆ. ಟೆಕ್ನಿಕಲ್, ಹೌದು. ಕರೆಂಟ್ ಕರೆಕ್ಟ್ ಆಗಿ ಇದರಲ್ಲಿ ಪಾಸ್ ಆಗ್ತದೆ ಅಂದರೆ ಅಡಿಯಲ್ಲಿ ಯಾವುದೇ ಗಿಡಗಳು ಅದಕ್ಕೆ ಶಾರ್ಟ್ ಆಗದಿದ್ದರೆ ಸರಿ ಖಂಡಿತ ಬರಲಿಲ್ಲ. ಸೋಲಾರ್ ಏನು ಟ್ರೀಟ್ಮೆಂಟ್ ಶಾಕ್ ಒಂದು ಯಂತ್ರವನ್ನು ಅಳವಡಿಸಿದ್ದಾರೆ, ಅದರ ಯೂನಿಟನ್ನು ಈಗ ನಾವು ಯಾವ ರೀತಿ ಅವರಲ್ಲಿ ಅಳವಡಿಸಿದ್ದಾರೆ ಅಂತ ಹೇಳುವುದನ್ನು ಅವರ ಮನೆಯಲ್ಲಿ, ಅವರ ಕೊಠಡಿಯಲ್ಲಿ ಹೋಗಿ ಅದನ್ನು ವಿವರವನ್ನು ಅವರ ಕೈಯಿಂದ ಪಡೆಯುವ. ಇದು ಮೇಲೆ ಸೋಲಾರ್ ಪ್ಯಾನಲ್ ಇದೆ, 12 ವೋಲ್ಟ್ ಸೋಲಾರ್ ಪ್ಯಾನಲ್. ಅಲ್ಲಿಂದ ಈ ಸೋಲಾರ್ ಕಂಟ್ರೋಲರ್, ಬ್ಯಾಟ್ರಿ ಕಂಟ್ರೋಲರ್ನಲ್ಲಿ ಕರೆಂಟ್ ಬಂದು ಬ್ಯಾಟ್ರಿಗೆ ಬರ್ತದೆ, 12 ವೋಲ್ಟ್ ಚಾರ್ಜಿಂಗ್. ಅಲ್ಲಿಂದ ಈ ವೈರ್ಗಳ ಮುಖಾಂತರ ಸೋಲಾರ್ ಫೆನ್ಸಿಂಗ್ ಬಾಕ್ಸ್ ಇದೆ, ಅಂದರೆ ಎನರ್ಜೈಸರ್, ಇದಕ್ಕೆ ಕರೆಂಟ್ ಹೋಗ್ತದೆ 12 ವೋಲ್ಟ್. ಇಲ್ಲಿಂದ ಇದು ಅರ್ಥಿಂಗ್ ಕೊಡಬೇಕಾಗ್ತದೆ ಒಂದು. ಇದು ಬೇಲಿಗೆ, ನಾನಿಲ್ಲಿ 2 ಕಡೆ ಬೇಲಿಗೆ ಕೊಟ್ಟ ಕಾರಣ 2 ವೈರ್ ಇದೆ, ಹಾಗಿದು ಸಿಂಗಲ್ ವೈರ್ ಒಂದು ಬೇಲಿಗೆ ಹೋಗ್ತದೆ. ಇದು 1200 ವೋಲ್ಟ್ ಪ್ಲಸ್, ಇದರಲ್ಲಿ 1200 ವೋಲ್ಟ್ ಮೈನಸ್ ಬರ್ತದೆ, ಮೈನಸ್ ಅರ್ಥಿಂಗ್. ಕರೆಂಟ್ ಎಲ್ಲ ಸೋಲಾರ್ ಪ್ಯಾನಲ್ ನಿಮಗೆ ಚಾರ್ಜ್ ಅದು ಹಾಕಾಗಲಿಲ್ಲ ಅಂತ ಹೇಳಿದರೆ ಕರೆಂಟ್ ಚಾರ್ಜರ್, ಇದು 12 ವೋಲ್ಟ್ ಕರೆಂಟ್ ಚಾರ್ಜರ್ 5 ಆಂಪ್ಸ್. ಇಲ್ಲಿ ನಿಮಗೆ ಶಾರ್ಟ್ ಮಾಡಿ ತೋರಿಸ್ತಾ ಇದ್ದೇನೆ ಕರೆಂಟ್ ಸ್ಪಾರ್ಕ್ ಎಷ್ಟು ಬರ್ತದೆ ಅಂತೇಳಿ. ಇಷ್ಟು ಸ್ಪಾರ್ಕ್ ಹೊಡಿತದೆ, 1200 ವೋಲ್ಟ್. ಆ್ಯಮ್ಸ್ ಬಹಳ ಕಮ್ಮಿ. ಇದು ವೈರ್ ಕನೆಕ್ಷನು. ಇದು ಮಂಗನಿಗೆ ಶಾಕ್ ಹೊಡಿಲಿಕ್ಕೆ 1200 ವೋಲ್ಟ್ ಶಾಕ್ ಹೊಡಿಲಿಕ್ಕೆ ಇಲ್ಲಿಂದ ಶಾರ್ಟ್ ಆಗಿ ಮಂಗನ ಬಾಡಿಯಲ್ಲಿ ಆಗಿ ತೆಂಗಿನ ಮರಕ್ಕೆ ಯಾವುದೇ ಭಾಗಕ್ಕೆ ಮುಟ್ಟಿದ ಕೂಡಲೇ ಅದಕ್ಕೆ ತೆಂಗಿನ ಮರಕ್ಕೆ ಅರ್ಥ ಆಗ್ತದೆ, ಆಗ ಮಂಗನಿಗೆ ಶಾಕ್ ಹೊಡೀತದೆ. ಇದರ ಹಿಂದಿನ ಭಾಗದಲ್ಲಿ ತೆಂಗಿನ ಮರಕ್ಕೆ ಯಾವುದೇ ಶಾಕ್ ಹೊಡೆಯುವುದಿಲ್ಲ. ಇದನ್ನು ಕಟ್ಟಿದರೆ ಮಂಗ ಕೂತಾಗ ಮಾತ್ರ ಅದು ಮಂಗನಿಗೆ ಶಾಕ್ ಹೊಡೀತದೆ. ಆದ್ದರಿಂದ ತೆಂಗಿನ ಮರಕ್ಕೂ ಯಾವುದೇ ಸಮಸ್ಯೆಗಳಿಲ್ಲ. ಮಂಗಗಳು ಒಮ್ಮೆ ಶಾಕ್ ಹೊಡೆದ್ರೆ ಮತ್ತು ಆ ಭಾಗಕ್ಕೆ ಮಂಗಗಳು ಬರುವುದೂ ಇಲ್ಲ. ಉಳಿದ ಮಂಗಗಳು ಇದನ್ನು ಮೆಸೇಜ್ ಮಾಡ್ತವೆ, ಆದ್ದರಿಂದ ಯಾವುದೇ ಮಂಗ ಆ ಮರಕ್ಕೆ ಹತ್ತುವುದಿಲ್ಲ. ನಮ್ಮದು ಸೋಲಾರ್ ಮೇನ್ ಪ್ಲ್ಯಾಂಟ್ ಅಂದರೆ ಸೋಲಾರ್ ಪ್ಯಾನಲ್ ಪ್ಲಸ್ ಬ್ಯಾಟ್ರಿ ಪ್ಲಸ್ ಎನರ್ಜೈಸರ್ ಬಾಕ್ಸ್, ಈ ಮೂರಕ್ಕೆ ನಿಮಗೆ ಸುಮಾರೊಂದು 8-10 ಸಾವಿರದೊಳಗೆ ಪ್ಲ್ಯಾಂಟ್ ಆಗ್ತದೆ. ನಂತರ ಇದನ್ನು ನಾನು ನನ್ನ ಈ ಸೋಲಾರ್ ಇದು ಫೈಬರ್ ಶೀಟನ್ನು ನಾನು ಅಂಗಡಿಯಿಂದ ತಂದೆ. ಸ್ಕ್ವೇರ್ ಫೀಟಿಗೆ 50 ರೂಪಾಯಿನೇ ಹೇಳ್ತಾರೆ. ಮತ್ತು ಇದು ಬಿಯರ್ ಬಾಟ್ಲನ್ನು ತಂದು ಅದನ್ನು ಕಟ್ ಮಾಡಿ ಇದನ್ನು ಇದಕ್ಕೆ ಸೆಟ್ ಈ ಥರ ಸೆಟ್ ಮಾಡಿದ್ದೀನಿ. ಈ ಥರ ಸೆಟ್ ಮಾಡಿ ಇದರೊಳಗೆ ಹೀಗೆ ಈ ಥರ ಸೆಟ್ ಮಾಡಿ ಅದಕ್ಕೆ ವೈರ್ ಕನೆಕ್ಟ್ ಮಾಡಿ ಬಿಟ್ಟಿದ್ದೀನಿ.
ಈ ಥರ ಇಲ್ಲಿಂದ ವಯರ್ ಹೋಲ್ಸ್ ಮಾಡಿ ವಯರನ್ನು ಕಟ್ಟಿಬಿಟ್ಟಿದ್ದೇನೆ. ಈಗ ಒಂದೊಂದು ಮರಕ್ಕೆ 5 ಇಂಥ ಪ್ಯಾಡ್ಗಳು ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಒಂದು ಸುತ್ತಿಗೆ 5 ಗೊನೆಗಳು ಬರುವ ಕಾರಣ. ಈ ಸಣ್ಣ ಯೂನಿಟನ್ನು ಅಳವಡಿಸಲಿಕ್ಕೆ ನಿಮಗೆ 12 ವೋಲ್ಟ್ 12 ಆ್ಯಮ್ಸ್ ಸೋಲಾರ್ ಮಾಡ್ಯೂಲ್ ಇದು ಬ್ಯಾಟ್ರಿ ಬೇಕಾಗ್ತದೆ. ಸೋಲಾರ್ ಮಾಡ್ಯೂಲ್ 40 ವ್ಯಾಟ್ ಇದು ಸೋಲಾರ್ ಮಾಡ್ಯೂಲು ಪ್ಲಸ್ ಎನರ್ಜೈಸರ್ ಬಾಕ್ಸ್ 1200 ವೋಲ್ಟಿನ ಎನರ್ಜೈಸರ್ ಬಾಕ್ಸ್ ಇಷ್ಟು ನಿಮಗೆ ಬೇಕಾಗ್ತದೆ. ಇದರ ಟೋಟಲ್ ಕಾಸ್ಟ್ ಒಂದು 7-8 ಸಾವಿರದೊಳಗೆ ಆದಿತ್ತು. ಮತ್ತು ಇದನ್ನು ನಾನೀಗ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ಇದ್ದೇನೆ. ನಿಮಗೆ ಯಾವುದೇ ಮಾಹಿತಿ ಬೇಕಿದ್ದರೆ ನಾನು ಇವರಿಗೆ ಫೋನ್ ನಂಬರ್ ಹಾಕ್ತೇನೆ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಮತ್ತು ಪ್ರತಿಯೊಬ್ಬರನ್ನು ಅಳವಡಿಸಿಕೊಂಡು ಒಳ್ಳೆಯ ಫಸಲನ್ನು ಪಡೆಯಿರಿ. ನಿಮಗೆ ಯಾವುದೇ ರೀತಿಯ ಮಾಹಿತಿಯನ್ನು ಬೇಕಿದ್ದರೆ ನಾನು ಕೊಡಲು ಸದಾ ಸಿದ್ಧ. ನಮಸ್ಕಾರ. ನೋಡಿ, ಇವತ್ತು ಕೂಡ ಮಂಗಗಳು ತೋಟಕ್ಕೆ ಬಂದಿದ್ದಾವೆ. ಬಂದು ನೋಡಿ, ಇಲ್ಲಿ ಅಡಿಕೆ ಎಲ್ಲ ಇವತ್ತು ಈಗ ಮಧ್ಯಾಹ್ನದೊಳಗೆ ತಿಂದದ್ದು. ಆದರೆ ನಾನು ಕಟ್ಟಿದ 6 ತೆಂಗಿನ ಮರಗಳಿಗೆ ಒಂದೇ ಒಂದು ಸಿಯಾಳವನ್ನು ತೆಗೆದದ್ದು ನನಗೆ ಕಾಣ್ತಾ ಇಲ್ಲ. ಇಷ್ಟು 1 ತಿಂಗಳ ಟೈಮಲ್ಲಿ ಒಂದೇ ಒಂದು ಸಿಯಾಳ ಕೂಡ ಅದರಿಂದ ಕೀಳಲಿಲ್ಲ. ಈ ಶಾಕ್ ಟ್ರೀಟ್ಮೆಂಟ್ ನೀವೇನು ಈ ಒಂದು ಯಂತ್ರ ಮಾಡಿದಿರಿ, ಇದು ನಿಮ್ಮದೇ ಕಲ್ಪನೆ ಅಥವಾ ಯಾವುದಾದ್ರು ನೋಡಿ ಅಥವಾ ಹೇಗೆ ಇದನ್ನು ತಯಾರು ಮಾಡಿ? ಇಲ್ಲ, ಇದು ಈ ಸಿಯಾಳಗಳನ್ನು ತೆಗೆಯುವುದನ್ನು ನೋಡಿ ನನ್ನದೇ ಕಲ್ಪನೆಯಲ್ಲಿ ನಾನು ಮಾಡಿದ್ದು. ಇದನ್ನು ನೆಟ್ಗಳಲ್ಲಿ ಅಥವಾ ಸುಮಾರು ಜನರಲ್ಲೆಲ್ಲ ಕೇಳಿದೆ, ಏನಾದರೂ ವ್ಯವಸ್ಥೆಗಳು ಇದೆ ಅಂತೇಳಿ. ಆ ಗನ್ನಿನ ವ್ಯವಸ್ಥೆ ಹೊರತು ಇದರಲ್ಲಿ ಬೇರೆ ವ್ಯವಸ್ಥೆಗಳು ನನಗೆ ಕಾಣುವುದೇ ಇಲ್ಲ ಇಂಟರ್ನೆಟ್ಟಲ್ಲಿ ಕೂಡ. ಮತ್ತು ಈ ಸೋಲಾರ್ ಇದು ಮಂಕಿ ಶಾಕಿಂಗ್ ಪ್ಯಾಡ್ ಇದೆಯಲ್ಲ, ಇದು ಆ ತೆಂಗಿನ ಮರವನ್ನು ಹಗಲು ರಾತ್ರಿ ಅದೇ ಕಾಯ್ತದೆ. ಅದನ್ನು ನಾವು ಕಾಯುವ ಅಗತ್ಯ ಇಲ್ಲ. ಈ ಗನ್ನುಗಳಾದರೆ ಮನುಷ್ಯರು ಹೋಗಿ ಕಾದು ನಿಲ್ಲಬೇಕು, ಅವನಿಗೆ ಸಂಬಳ ಕೊಡಬೇಕು. ಇದಕ್ಕೆ ಸಂಬಳ ಕೊಡುವ ಅಗತ್ಯ ಇಲ್ಲ. ಇದೇ ಹೋಗಿ ಹಗಲು ರಾತ್ರಿ ಅದು 24 ಗಂಟೆ ಕಾಯ್ತಾ ಇರ್ತದೆ. ಇದು ಒಂದು ಒಳ್ಳೆಯ ಉಪಾಯ ಅಂತ ನಿಮಗೆ ಅನಿಸಿದೆ? ಖಂಡಿತವಾಗಿ ಇದು ಒಳ್ಳೆಯ ಉಪಾಯ. ಪ್ರತಿಯೊಬ್ಬನು ಇದನ್ನು ಅಳವಡಿಸಿಕೊಂಡ್ರೆ ನಮ್ಮ ಇದು ತೆಂಗಿನ ಇದು ಫಸಲು ಕೈಗೆ ಸಿಗ್ತದೆ. ಈಗ ಮಾಡಿದಲ್ಲಿ ನಿಮಗೆ ತೃಪ್ತಿ ಇದೆ? ಖಂಡಿತ ಇದೆ, ಖಂಡಿತ. ಅದನ್ನು ನಾನು ಉಳಿದ ನನ್ನ ತೋಟ ಇಡೀ ತೆಂಗಿನ ಮರಗಳಿಗೆ ಮಂಗಗಳ ಹಾವಳಿ ಇದೆ ಅಂತ ಜನರು ಹೇಳ್ತಾರೆ. ಹೌದು. ಈಗ ಅದನ್ನು ಈ ಉಪಾಯವನ್ನು ಅವರು ಬಳಸಿಕೊಂಡ್ರೆ ಒಂದು ಯಶಸ್ವಿ ಆಗ್ಬೋದು. ಅದರಿಂದ ತುಂಬ ಅವರಿಗೆ ಫಸಲು ಉಳಿಸುವಂಥ ಕೆಲಸ ಮಾಡ್ಬೋದು. ಖಂಡಿತ ಎಲ್ಲರೂ ಉಪಯೋಗ ಮಾಡಬೇಕು ಅಂತ ಹೇಳೋದು ನಾನು. ನನಗೆ ಲಾಭ ಮಾಡಬೇಕು ಅಥವಾ ಇದಂತ ಹೇಳೋ ಪ್ರಶ್ನೆ ಅಲ್ಲ. ಪ್ರತಿಯೊಬ್ಬರ ಫಸಲನ್ನು ಉಳಿಸಿಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಮಂಗಗಳ ಹಾವಳಿ ಇರ್ಬೋದು, ಕಾಡಾನೆಗಳು ತೋಟಕ್ಕೆ ಬರದಂತೆ, ಕಾಡು ಹಂದಿಗಳು ಬರದಂತೆ ಯಾವ ರೀತಿ ಅದನ್ನು ತಡಿಬೋದು ಅಂತೇಳಿ ನಮ್ಮ ಕೃಷಿಕರಾದ ಶ್ರೀಹರಿ ಅವರು ಬಳಸಿದಂಥ ಒಂದು ಟೆಕ್ನಿಕ್. ನೀವು ಇದನ್ನು ಮಾಡ್ಬೋದು, ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮಾಡ್ಬೋದು. ಅವರನ್ನು ಸಂಪರ್ಕಿಸಿದರೆ ಅವರು ಇದರ ಬಗ್ಗೆ ಹೆಚ್ಚಿನ ವಿವರವನ್ನು ನಮ್ಮ ಕೃಷಿಕರಿಗೆ ನೀಡಲಿಕ್ಕೂ ಸಿದ್ಧರಿದ್ದಾರಂತೆ. ಕ್ಯಾಮರಾಮ್ಯಾನ್ ಯತೀಶ್ ಕದ್ರ ಜೊತೆ ಶಿವಪ್ರಸಾದ್ ಕೇರ್ಪಳ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.